ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಇವತ್ತೇ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ, ದರ್ಶನ್ ವಿರೋಧ. ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಗೆ ಮುಂದಾಗಿರೋದು ದರ್ಶನ್ ಆಪ್ತ ಪ್ರದೋಷ್. ಇದು ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇವತ್ತೇ ಕೋರ್ಟ್ನಿಂದ ಈ ಬಗ್ಗೆ ಆದೇಶ ಹೊರಬೀಳುತ್ತೆ. ದರ್ಶನ್ ಮತ್ತು ಇತರೆ ಆರೋಪಿಗಳ ಆಕ್ಷೇಪದ ಬಗ್ಗೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಆರೋಪಿಗಳ ಆಕ್ಷೇಪವನ್ನ ಪರಿಗಣಿಸಬೇಕಾ ಅನ್ನೋದರ ಬಗ್ಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಆಕ್ಷೇಪದ ಬಗ್ಗೆ ಸೆಷನ್ಸ್ ಕೋರ್ಟ್ ಆದೇಶವನ್ನ ಕೊಡುತ್ತೆ. ದರ್ಶನ್ಗೆ ಇದೀಗ ಮಾಫಿ ಸಂಕಷ್ಟ ಎದುರಾಗಿದೆ. ಪ್ರಕರಣದ 14ನೇ ಆರೋಪಿ ದರ್ಶನ್ನ ಅತ್ಯಾಪ್ತ ಗೆಳೆಯ ಪ್ರದೋಷ್ ಮಾಫಿ ಸಾಕ್ಷಿಗಾಗಿ ಅರ್ಜಿ ಹಾಕಿರೋದು ದರ್ಶನ್ಗೆ ಸಂಕಟವನ್ನ ತಂದಿಟ್ಟಿದೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗೋದಕ್ಕೆ 14ನೇ ಆರೋಪಿ ಪ್ರದೋಷ್ ಅರ್ಜಿ. ಕೊಲೆ ಕೇಸ್ನ ಎಲ್ಲಾ ಸತ್ಯ ಹೇಳ್ತೀನಿ ಅಂತ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೊಲೆಗೆ ಸಹಕಾರ ನೀಡುವಂತೆ ದರ್ಶನ್ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ದಾರೆ ಪ್ರದೋಷ್. ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ದರ್ಶನ್ ಬೆದರಿಕೆ ಹಾಕಿದ್ರು. ಸಹಕರಿಸಿಲ್ಲ ಅಂದ್ರೆ ಶೂಟ್ ಮಾಡ್ಕೋತೀನಿ ಅಂತ ದರ್ಶನ್ ಬೆದರಿಸಿದ್ರು ಅಂತ ಪ್ರದೋಷ್ ಹೇಳಿರೋದು. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ತಡೆಯೋದಕ್ಕೆ ನಾನು ಯತ್ನಿಸಿದ್ದೆ ಅಂತ ಆರೋಪಿ ಪ್ರದೋಷ್ ಹೇಳಿಕೆ ಕೊಟ್ಟಿದ್ದಾನೆ. ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದೆ 2ನೇ ಆರೋಪಿ ದರ್ಶನ್. ದರ್ಶನ್ ಹೇಳದಂತೆ ಶರಣಾದವರಿಗೆ ಹಣ ಕೊಟ್ಟು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದೆ. ರೇಣುಕಾ ಸ್ವಾಮಿಗೆ ದರ್ಶನ್ ಒದ್ದಾಗ ನಾನೇ ತಡೆದಿದ್ದೆ ಅಂತ ಪ್ರದೋಷ್ ಹೇಳಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನ್ನ ಅತ್ಯಾಪ್ತ ಗೆಳೆಯ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅನ್ನೋದು ದರ್ಶನ್ಗಂತೂ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡತ್ತೆ. ಈ ವಿಚಾರವಾಗಿ ಇವತ್ತು ಕೋರ್ಟ್ನಲ್ಲಿ ಏನೇನಾಗತ್ತೆ, ಏನ್ ಆದೇಶ ಹೊರಗಡೆ ಬರುತ್ತೆ? ಖಂಡಿತ ಶ್ವೇತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಜೈಲಿನಲ್ಲಿದ್ದಾರೆ. ಈ ಹಂತದಲ್ಲಿ ಜೈಲಿನಲ್ಲಿರುವಂತಹ ಆರೋಪಿ ನಂಬರ್ 14 ಪ್ರದೋಷ್ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸುವ ಮೂಲಕ ನಾನು ಇದರಲ್ಲಿ ಮಾಫಿ ಸಾಕ್ಷಿ ಆಗ್ತೇನೆ, ನನಗೆ ಪಾರ್ಡನ್ ಅನ್ನ ಕೊಡಿ ಅಂದ್ರೆ ಕ್ಷಮಾಪಣೆಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಅರ್ಜಿಯಲ್ಲಿ ಸಂಪೂರ್ಣವಾದ ವಿಚಾರ 2024 ಜೂನ್ 8ನೇ ತಾರೀಕು ಏನೆಲ್ಲ ನಡೀತು, ಆತ ಪ್ರತ್ಯಕ್ಷವಾಗಿ ಕಂಡದ್ದು ಮತ್ತೆ ಅದರಲ್ಲಿ ಭಾಗಿಯಾಗಿದ್ದು, ಆತನ ಭಾಗಿ ಏನು ಅನ್ನುವಂಥದ್ದನ್ನ ಪ್ರದೋಷ್ ಸಂಪೂರ್ಣವಾಗಿ ಅರ್ಜಿಯನ್ನು ಉಲ್ಲೇಖವನ್ನು ಮಾಡಿರುವಂತಹದ್ದು ಅರ್ಜಿಯಲ್ಲಿ. ಅದರ ಜೊತೆಗೆ ಇಲ್ಲಿ ಈ ರೀತಿಯಾದಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅದಕ್ಕೆ ಅನುಮತಿಯನ್ನ ಕೊಡಬೇಕಾಗುತ್ತೆ. ಸೊ ಅದೇ ರೀತಿ ಕಳೆದ ಗುರುವಾರ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅಂದ್ರೆ SPP ಅವರು ಒಂದು ಮೆಮೋವನ್ನು ಸಲ್ಲಿಸುವ ಮೂಲಕ ಮಾಫಿ ಸಾಕ್ಷಿ ಅರ್ಜಿಗೆ ನಮ್ಮ ಒಪ್ಪಿಗೆ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ ಅವರ ಅರ್ಜಿಯ ಪ್ರತಿಯನ್ನ ದರ್ಶನ್ ಪರ ವಕೀಲರು ಮತ್ತೆ ಇತರೆ ಸಹ ಆರೋಪಿಗಳ ಪರ ವಕೀಲರು ಏನಿದ್ರೆ ಅವರು ಅರ್ಜಿಯ ಪ್ರತಿಯನ್ನ ಕೊಡಿ, ಇಲ್ಲ ಅವತ್ತು ಅಬ್ಜೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಹೇಳಿದ್ದೇನೆಂದ್ರೆ ಯಾವುದೇ ಮಾಫಿ ಸಾಕ್ಷಿ ಅರ್ಜಿಯನ್ನ ಒಬ್ಬ ಆರೋಪಿ ಸಲ್ಲಿಸಿದ ಸಂದರ್ಭದಲ್ಲಿ ಅದಕ್ಕೆ ಅನುಮತಿ ಕೊಡಬೇಕೆ ಬೇಡವೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ಒಪ್ಪಿಗೆ ಇಂಪಾರ್ಟೆಂಟ್ ಆಗುತ್ತೆ, ಕೋರ್ಟ್ ಒಪ್ಪಿಗೆ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಸಹ ಆರೋಪಿಗಳು ಅದಕ್ಕೆ ಅಬ್ಜೆಕ್ಟ್ ಮಾಡುವಂತದ್ದಾಗ್ಲಿ ಅದಕ್ಕೆ ತಕರಾರು ಮಾಡುವಂತ ಅಧಿಕಾರ ಅವರಿಗೆ ಇಲ್ಲ. ಸೊ ಹಾಗಾಗಿ ಅವ್ರು ಯಾವುದೇ ರೀತಿಯಾದಂತ ಈ ಅರ್ಜಿಯನ್ನ ಪ್ರತಿಯನ್ನ ಕೇಳುವಂತದ್ದಾಗ್ಲಿ ಅಬ್ಜೆಕ್ಟ್ ಮಾಡುವಂತದ್ದಾಗ್ಲಿ ಅವಕಾಶಗಳಿಲ್ಲ ಅನ್ನುವಂಥದ್ದು ಮನವಿಯನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಒಂದಷ್ಟು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದಂತ ದರ್ಶನ್ ಪರ ವಕೀಲರಂತ ಅಸ್ಮತ್ ಪಾಷಾ ಅವರು ನಮಗೆ ಅದನ್ನ ಅಬ್ಜೆಕ್ಟ್ ಮಾಡ್ಲಿಕ್ಕೆ ಅವಕಾಶಗಳಿದೆ, ಹಾಗಾಗಿ ನಮ್ಮ ಅರ್ಜಿ ಪ್ರತಿಯನ್ನ ಕೊಡಬೇಕು ಅನ್ನುವಂಥದ್ದು ಒಂದು ಆರ್ಗ್ಯುಮೆಂಟ್ ಏನ್ ನಡೀತು. ಆ ಸಂದರ್ಭದಲ್ಲಿ ಕೋರ್ಟ್ ಹೇಳಿರುವಂತದ್ದು ಅಂದ್ರೆ ಯಾವುದೇ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಅಂದ್ರೆ ಕೇವಲ ಪ್ರೊಸೀಜರಲ್ ಲ್ಯಾಪ್ಸ್ ಆದ್ರೆ ಮಾತ್ರ ಸಹ ಆರೋಪಿಗಳು ಅದನ್ನ ಅಬ್ಜೆಕ್ಟ್ ಮಾಡಬಹುದು. ಆದ್ರೆ ಬೇರೆ ಸಂದರ್ಭದಲ್ಲಿ ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಸಹ ಆರೋಪಿಗಳು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಧಿಕಾರ ಇದೆಯಾ, ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇದೆಯಾ, ಈ ಸಂಬಂಧಪಟ್ಟಂತೆ ಸೋಮವಾರ ನಾವು ಆದೇಶವನ್ನ ಮಾಡ್ತೇವೆ ಅಂತ ಹೇಳಿ ಕೋರ್ಟ್ ಹೇಳಿತ್ತು. ಸೊ ಆ ಒಂದು ನೆಲೆಯಲ್ಲಿ ಇವತ್ತು ಸಹ ದರ್ಶನ್ ವಕೀಲರು ಸೇರಿದಂತೆ ಇತರ ಆರೋಪಿಗಳು ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಬಹುದಾ, ಅದು ಪ್ರಶ್ನೆ ಮಾಡಬಹುದಾ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಆದೇಶವನ್ನು ಮಾಡುತ್ತೆ. ಒಂದು ವೇಳೆ ಅವರಿಗೆ ಸಹ ಆರೋಪಿಗಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದಾದ್ರೆ ದರ್ಶನ್ ಮತ್ತೆ ಈಗ ಆರೋಪವನ್ನು ಎದುರಿಸ್ತಿರುವಂತಹ ಆರೋಪಿಗಳು ಒಂದು ದೊಡ್ಡ ಮಟ್ಟದ ಸಂಕಷ್ಟವನ್ನು ಮುಂದಿನ ದಿನಗಳಲ್ಲಿ ಟ್ರಯಲ್ ಹಂತದಲ್ಲಿ ಅನುಭವಿಸಬೇಕಾಗತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.